ಸ್ನೇಹಿತರೆ ಹಾಗೂ 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮೂವತ್ತು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗ್ದುಮಿ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ 5ನೇ ತರಗತಿಯ ಗಣಿತದ ಅಧ್ಯಾಯವಾದಂತಹ ಅಂಕಿಅಂಶಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಸುವೇಗ ಪುಸ್ತಕದ ಚಟುವಟಿಕೆ ಸಹಿತ ಅಭ್ಯಾಸದ ಪುಸ್ತಕದ ಲೆಕ್ಕಗಳನ್ನು ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಾಕಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ. ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು. ಈಗ ಅಂಕಿ ಅಂಶಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಪುಸ್ತಕದ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ. ಅಧ್ಯಾಯ 11 ಅಂಕಿಅಂಶಗಳು. ಮೊದಲನೇ ಪ್ರಶ್ನೆ, ಸರಿತಾಳು ತನ್ನ ಶಾಲೆಯ ಗ್ರಂಥಾಲಯದಿಂದ ಪುಸ್ತಕವನ್ನು ಪಡೆದು ಓದುತ್ತಾಳೆ. ಅವಳು ಪ್ರತಿ ವಾರ ಓದಿದ ಪುಸ್ತಕಗಳ ಸಂಖ್ಯೆಯನ್ನು ಕೆಳಕಂಡ ಚಿತ್ರನಕ್ಷೆಯಲ್ಲಿ ನೀಡಿದ. ಚಿತ್ರನಕ್ಷೆಯನ್ನು ಗಮನಿಸಿ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸು. ಮೊದಲನೇ ವಾರ 3 ಪುಸ್ತಕಗಳು, ಎರಡನೇ ವಾರ 2 ಪುಸ್ತಕ, ಮೂರನೇ ವಾರ 5 ಪುಸ್ತಕ, ನಾಲ್ಕನೇ ವಾರ 6 ಪುಸ್ತಕ, 5ನೇ ವಾರ 4 ಪುಸ್ತಕ. ಅಂದರೆ ಇಲ್ಲಿ ಕ್ವಶನ್ ಏನಂದ್ರೆ, ಸರಿತಾಳು 3ನೇ ವಾರ ಓದಿದ ಪುಸ್ತಕಗಳ ಸಂಖ್ಯೆ ಎಷ್ಟು? ಇಲ್ಲಿ 3ನೇ ವಾರದಲ್ಲಿ 5 ಪುಸ್ತಕದ, ಅದಕ್ಕೆ 3ನೇ ವಾರ ಓದಿದ ಪುಸ್ತಕ ಸಂಖ್ಯೆ 5. ಇನ್ನು ಅವಳು ಮೊದಲನೇ ಮತ್ತು ಎರಡನೇ ವಾರದಲ್ಲಿ ಒಟ್ಟಾಗಿ ಓದಿದ ಪುಸ್ತಕ ಸಂಖ್ಯೆ ಎಷ್ಟು? ಇಲ್ಲಿ ನೋಡಿರಿ, ಮೊದಲನೇ ವಾರ 3, ಎರಡನೇ ವಾರ 2, ಟೋಟಲಾಗಿ 5 ಪುಸ್ತಕ ಆಗ್ತಾವೆ. ಇನ್ನು ಅವಳು 5ನೇ ವಾರಕ್ಕಿಂತ 4ನೇ ವಾರದಲ್ಲಿ ಎಷ್ಟು ಹೆಚ್ಚು ಪುಸ್ತಕ ಓದಿದಳು? 5ನೇ ವಾರಕ್ಕಿಂತ 4ನೇ ವಾರ ನೋಡಿರಿ, 5ನೇ ವಾರ 4 ಪುಸ್ತಕ, 4ನೇ ವಾರ 6 ಪುಸ್ತಕ. 6 ಪುಸ್ತಕ ಅಂದರೆ ಎಷ್ಟು ಪುಸ್ತಕ ಹೆಚ್ಚು ಓದಿದಳು? 2 ಪುಸ್ತಕ ಹೆಚ್ಚು ಓದಿದಳು. ಅದಕ್ಕೆ 5ನೇ ವಾರಕ್ಕಿಂತ 4ನೇ ವಾರ, 5ನೇ ವಾರಕ್ಕಿಂತ 4ನೇ ವಾರ, 5ನೇ ವಾರಕ್ಕಿಂತ 4ನೇ ವಾರದಲ್ಲಿ ಹೆಚ್ಚು ಪುಸ್ತಕ ಎಷ್ಟು ಹೆಚ್ಚು ಅಂದ್ರೆ 2 ಹೆಚ್ಚು ಪುಸ್ತಕನ ಓದ್ತಾಳೆ. ಇಲ್ಲಿ 1 ಆಗ್ಯದ, ಮಿಸ್ಟೇಕ್ ಆಗ್ಯದ, 2 ಮಾಡ್ಕೊರೋದು. ಎಷ್ಟು? 2 ಹೆಚ್ಚು ಪುಸ್ತಕನೂ ಓದ್ತಾಳು. ಇನ್ನು ಎಷ್ಟನೇ ವಾರದಲ್ಲಿ ಅತಿ ಕಡಿಮೆ ಪುಸ್ತಕ ಓದಿದಳು? 2ನೇ ವಾರದಲ್ಲಿ. ಎಷ್ಟನೇ ವಾರದಲ್ಲಿ ಅತಿ ಹೆಚ್ಚು ಪುಸ್ತಕ ಓದಿರು? 4ನೇ ವಾರದಲ್ಲಿ. 5ನೇ ವಾರದ ಓದಿದ ಒಟ್ಟು ಪುಸ್ತಕ ಸಂಖ್ಯೆ ಎಷ್ಟು? 5ನೇ ವಾರದಲ್ಲಿ ಓದಿರ್ತಕ್ಕಂಥ ಒಟ್ಟು ಪುಸ್ತಕಗಳು 20. ಒಟ್ಟು ಪುಸ್ತಕ 20 ಆಗ್ತದೆ. ಎಲ್ಲನೂ ಕೂಡಿಸಿದ್ರೆ 20 ಆಗ್ತದೆ. ಎರಡನೇ ಪ್ರಶ್ನೆ, ಗಣಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಕೆಳಗಂಡಂತೆ ಅಂಕಗಳನ್ನು ಗಳಿಸುತ್ತಾರೆ. ಅಂಕಗಳನ್ನು ಗೆರೆಗಳ ರೂಪದಲ್ಲಿ ಬರೆದಿದೆ. ಗೆರೆಗಳ ಸಂಖ್ಯೆಯನ್ನು ಗಮನಿಸಿ ಒಟ್ಟು ಸಂಖ್ಯೆಯನ್ನು ಬರೆದು ಮುಂದೆ ನೀಡಿದ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ವಿದ್ಯಾರ್ಥಿಗಳ ಪಡೆದ ಅಂಕಗಳು 30, 40, 50, 60, 70 ಪಡೆದರು. ಇದರಲ್ಲಿ 30 ಅಂಕ ಪಡೆದಂಥ ವಿದ್ಯಾರ್ಥಿಗಳು ಒಟ್ಟು ಸಂಖ್ಯೆ ಎಷ್ಟಾದ್ರೆ 12. 40 ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳ ಸಂಖ್ಯೆ 7 ಅದ. 50 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 20 ಅದ. 60 ಅಂಕವನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 8 ಅದ. 70 ಅಂಕವನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 3 ಅದ. ಈ ತಾಳೆ ಪಟ್ಟಿಯನ್ನು ಅವಲೋಕನ ಮಾಡಿ ಇಲ್ಲಿ ಕೆಲವು ಪ್ರಶ್ನೆಗಳನ್ನು ಕೊಡಲಾಗಿದೆ. ಆ ಪ್ರಶ್ನೆಗಳ ಸರಿ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, 50 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 50 ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಗೀಟು ಗಣಿಸಿದಾಗ ಎಷ್ಟಾಗ್ತದೆ? 20 ಆಗ್ತದೆ. ಎರಡನೇದು, ಗಣಿತ ಪರೀಕ್ಷೆಯಲ್ಲಿ ಅತಿ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಗಣಿತ ಪರೀಕ್ಷೆಯಲ್ಲಿ ಅತಿ ಕಡಿಮೆ ಪಡೆದಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಂದ್ರೆ 12 ಅದ. 30 ವಿದ್ಯಾರ್ಥಿಗಳಾಗ್ತದೆ. ಇನ್ನು ಗಣಿತ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 70 ಅಂಕ ಪಡೆದಂಥ 3 ವಿದ್ಯಾರ್ಥಿಗಳಿದ್ದಾರೆ. ಇನ್ನು 60 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ, ಇಲ್ಲಿ 60 ಅಂಕವನ್ನು ಪಡೆದಂಥ ವಿದ್ಯಾರ್ಥಿ ಸಂಖ್ಯೆ ಎಷ್ಟದ? 8 ಅದ. ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಎಲ್ಲನೂ ಕೂಡಿಸ್ಬೇಕು. 12 + 7 + 20 + 8 + 3 ಎಲ್ಲ ಕೂಡಿಸಿದಾಗ 50 ಆಗ್ತದೆ.
ಮೂರನೇ ಪ್ರಶ್ನೆ, 5ನೇ ತರಗತಿಯ ಎ ವಿಭಾಗದಲ್ಲಿ ಮಕ್ಕಳಿಗೆ ಇಷ್ಟವಾದ ಹಣ್ಣನ್ನು ತಿಳಿಯಲು ಸಮೀಕ್ಷೆ ನಡೆಸಲಾಯಿತು. 10 ಮಕ್ಕಳು ಸೇಬು, 7 ಮಕ್ಕಳು ಬಾಳೆಹಣ್ಣು, 3 ಮಕ್ಕಳು ಮೂಸಂಬಿ, 8 ಮಕ್ಕಳು ದಾಳಿಂಬೆ ಹಾಗೂ 7 ಮಕ್ಕಳು ದ್ರಾಕ್ಷಿ ಹಣ್ಣು ತಿಳಿಸಿದರು. ಈ ದತ್ತಾಂಶ ಕೋಷ್ಟಕದಲ್ಲಿ ಬರೆಯುವ ಚಿತ್ರ ನಕ್ಷೆ ರಚಿಸು. ಹಣ್ಣುಗಳ ಸಂಖ್ಯೆ: ಸೇಬು, ಬಾಳೆಹಣ್ಣು, ಮೂಸಂಬಿ, ದಾಳಿಂಬೆ, ದ್ರಾಕ್ಷಿ. ಸೇಬು ಹಣ್ಣುಗಳನ್ನು ಇಷ್ಟಪಡ್ತಕ್ಕಂಥ ವಿದ್ಯಾರ್ಥಿ ಸಂಖ್ಯೆ 10 ಸ್ಟಾರ್ಗಳನ್ನು ತೆಗೆಯೋಣ. ಬಾಳೆಹಣ್ಣು 7, ಮೂಸಂಬಿ 3, ದಾಳಿಂಬೆ 8, ದ್ರಾಕ್ಷಿ 7. ಇಲ್ಲಿ ಸ್ಟಾರ್ಗಳನ್ನು ಹಾಕಬೇಕು. ಚಿತ್ರನಕ್ಷೆಯಲ್ಲಿ ಅಷ್ಟು ಸ್ಟಾರ್ಗಳ ಸಂಖ್ಯೆಯನ್ನು ಹಾಕಬೇಕು. ಹೆಚ್ಚು ಮಕ್ಕಳು ಇಷ್ಟಪಡುವ ಹಣ್ಣು ಯಾವುದು? ಇಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಸೇಬು 10 ವಿದ್ಯಾರ್ಥಿಗಳು ತಿಂದರು, ಅದಕ್ಕೆ ಸೇಬು ಆಗ್ತದೆ. ಅತಿ ಕಡಿಮೆ ಮಕ್ಕಳು ಇಷ್ಟಪಡುವ ಹಣ್ಣು ಮೂಸಂಬಿ. ಮಕ್ಕಳಿಗೆ ಪ್ರಿಯವಾದ 2ನೇ ಹಣ್ಣು ದಾಳಿಂಬೆ. ಸಮೀಕ್ಷೆಗೆ ಭಾಗವಹಿಸಿದ ಒಟ್ಟು ಮಕ್ಕಳ ಸಂಖ್ಯೆ 36. ಬಾಳೆಹಣ್ಣು ಅಥವಾ ದ್ರಾಕ್ಷಿಗಳನ್ನು ಇಷ್ಟಪಟ್ಟ ಮಕ್ಕಳ ಸಂಖ್ಯೆ 7. 4ನೇ ಪ್ರಶ್ನೆ, 1 ರಿಂದ 5ನೇ ತರಗತಿಯವರೆಗೆ ಸ್ತಂಭ ನಕ್ಷೆಯಲ್ಲಿ ತೋರಿಸಿರುವಂತೆ ಮಕ್ಕಳ ಹಾಜರಾತಿ ಇದೆ. ಇದನ್ನು ಗಮನಿಸಿ ಮುಂದಿನ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ಮಕ್ಕಳ ಸಂಖ್ಯೆ, ತರಗತಿಗೆ ಅನುಗುಣವಾಗಿ ಮಕ್ಕಳ ಸಂಖ್ಯೆ ಕೊಡಿದರು. 1ನೇ ತರಗತಿ ಮಕ್ಕಳು 20, 2ನೇ ತರಗತಿ ಮಕ್ಕಳು 30, 3ನೇ ತರಗತಿಯ ಮಕ್ಕಳು 25, 4ನೇ ತರಗತಿಯ ಮಕ್ಕಳು 35, 5ನೇ ತರಗತಿಯ ಮಕ್ಕಳು ಸಹ 25 ಅದಾರು. ಇಲ್ಲಿ ಚಿತ್ರ ನೋಡಿದಾಗ ಗೊತ್ತಾಗ್ತದೆ. ಈ ಸ್ತಂಭ ನಕ್ಷೆಯಲ್ಲಿ ಕೊಟ್ಟಿರುವ ವಿವರವೇನು? ತರಗತಿ ಮತ್ತು ಆ ತರಗತಿಯ ಮಕ್ಕಳ ಹಾಜರಾತಿ ವಿವರವನ್ನು ಕೊಡಲಾಗಿದೆ. ಪ್ರತಿ ತರಗತಿಯಲ್ಲಿದ್ದ ಮಕ್ಕಳ ಹಾಜರಾತಿಯ ಪ್ರಮಾಣ ಎಷ್ಟು? ಪ್ರತಿ ತರಗತಿಯಲ್ಲಿ ಹಾಜರಾತಿಯ ಪ್ರಮಾಣ 40 ಅದ. ಯಾವ ತರಗತಿಯಲ್ಲಿ ಹೆಚ್ಚು ಹಾಜರಾತಿ ಇತ್ತು? 4ನೇ ತರಗತಿ. 1, 2 ಮತ್ತು 3ನೇ ತರಗತಿಗಳ ಒಟ್ಟು ಹಾಜರಾತಿ ಎಷ್ಟು? 1, 2 ಮತ್ತು 3ನೇ ತರಗತಿಯ ಒಟ್ಟು ಹಾಜರಾತಿ 75. ಅತಿ ಕಡಿಮೆ ಹಾಜರಾತಿ ಯಾವ ತರಗತಿಯಲ್ಲಿದೆ? 1ನೇ ತರಗತಿ. ತರಗತಿಗಳ ಹಾಜರಾತಿಯನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ. 20, 25, 25, 30, 35. 4ನೇ ತರಗತಿಯಲ್ಲಿ 1ನೇ ತರಗತಿಗಿಂತ ಎಷ್ಟು ಹಾಜರಾತಿ ಹೆಚ್ಚಿತ್ತು? 15. ಯಾವ ತರಗತಿಯಲ್ಲಿ ಸಮಾನ ಹಾಜರಾತಿ ಇದೆ? 3 ಮತ್ತು 5ನೇ ತರಗತಿ. 5ನೇ ಪ್ರಶ್ನೆ, ಸೌಮ್ಯಳು ತನಗೆ ಬೇಕಾಗಿರುವ ಸಾಬೂನುಗಳನ್ನು ಖರೀದಿಸಲು ಮಾರುಕಟ್ಟೆಗೆ ಬಂದಳು. ಮಾರುಕಟ್ಟೆಯಲ್ಲಿ ವಿವಿಧ ಸಾಬೂನುಗಳ ಬೆಲೆಗಳನ್ನು ಸ್ತಂಭ ನಕ್ಷೆಯಲ್ಲಿ ತೋರಿಸಿದೆ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಇಲ್ಲಿ ಸಾಬೂನುಗಳ ಬೆಲೆ: ಪುಸ್ತಕಗಳು 200, ಆಟದ ಸಾಬೂನು 300, ಪ್ರಯೋಗದ ಉಪಕರಣಗಳು 400, ಭೂಪಟ 100, ಅಲಂಕಾರಿಕ ಸಾಬೂನು 250. ಅತಿ ದುಬಾರಿಯಾದ 2 ವಸ್ತುಗಳು ಯಾವುವು? ಪ್ರಯೋಗ ಮತ್ತು ಆಟದ ಸಾಮಾನುಗಳು. ಸೌಮ್ಯಳ ಬಳಿ ₹750 ಇದ್ದರೆ ಯಾವ ಯಾವ ಸಾಮಾನುಗಳನ್ನು ಖರೀದಿಸಬಹುದಾಗಿತ್ತು? ಪ್ರಯೋಗದ ಉಪಕರಣಗಳು, ಭೂಪಟ ಮತ್ತು ಅಲಂಕಾರಿಕ ಸಾಮಾನುಗಳು. ಅತಿ ಕಡಿಮೆ ಬೆಲೆಯುಳ್ಳ ವಸ್ತು ಯಾವುದು? ಭೂಪಟ. ಪುಸ್ತಕಗಳು ಮತ್ತು ಅಲಂಕಾರಿಕ ಸಾಮಾನುಗಳನ್ನು ಕೊಳ್ಳಲು ಅವಳಲ್ಲಿರಬೇಕಾದ ಹಣ ಎಷ್ಟು? ₹450. ಆಟದ ಸಾಮಾನು ಮತ್ತು ಪ್ರಯೋಗೋಪಕರಣಗಳನ್ನು ಕೊಳ್ಳಲು ಅವಳಲ್ಲಿರಬೇಕಾದ ಹಣ ಎಷ್ಟು? ₹700. ಸೌಮ್ಯಳು ಎಲ್ಲ ಸಾಬೂನುಗಳನ್ನು ಕೊಳ್ಳಲು ಅವಳಲ್ಲಿ ಇರಬೇಕಾದ ಹಣ ಎಷ್ಟು? ₹1250. 6ನೇ ಪ್ರಶ್ನೆ, ಕೆಳಗಿನ ಪ್ರಾಣಿಗಳ ತೂಕದ ಅಂದಾಜು ವಿವರಣೆ ಕೆಳಗಿನಂತೆ ಕೊಡಲಾಗಿದೆ. ಇಲ್ಲಿ
ಪ್ರಾಣಿಗಳ ಸಂಖ್ಯೆ ತೂಕ ಕೊಡಿದ ಆಫ್ರಿಕನ್ ಆನೆಯ ತೂಕ 4.9 ಟನ್, ಏಷ್ಯನ್ ಆನೆಯ ತೂಕ 4.2 ಟನ್, ನೀರುಗುದುರೆಯ ತೂಕ 1.8 ಟನ್, ಘೇಂಡಾಮೃಗ ತೂಕ 1.9 ಟನ್ ಅದ. ಇಲ್ಲಿ ಸೂಕ್ತ ಪ್ರಮಾಣ ಕೊಡಿದ 1 ಸೆಂಟಿಮೀಟರ್ ಅಂದ್ರೆ 1 ಟನ್ ಬಳಕೆ ಮಾಡಿ ಸ್ತಂಭ ನಕ್ಷೆನ ರಚನೆ ಮಾಡಬೇಕು. ಈ ರೀತಿ ಸ್ತಂಭ ನಕ್ಷೆ ಬರ್ತದೆ. ಪ್ರಾಣಿಗಳ ತೂಕ ಪ್ರಾಣಿಗಳು ಆಫ್ರಿಕನ್ ಆನೆ, ಏಷ್ಯನ್ ಆನೆ, ನೀರುಗುದುರೆ, ಘೇಂಡಾಮೃಗ. ನೀನು ರಚಿಸಿರ್ತಕ್ಕಂಥ ಸ್ತಂಭ ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸು. ಹೆಚ್ಚು ತೂಕ ಹೊಂದಿರುವ ಪ್ರಾಣಿ ಆಫ್ರಿಕನ್ ಆನೆ. ನೀರುಗುದುರೆಗಿಂತ ಆಫ್ರಿಕನ್ ಎಷ್ಟು ಭಾರವಾಗಿದೆ? 3.1 ಟನ್. ಏಷ್ಯನ್ ಆನೆಗಳಿಗಿಂತ ಘೇಂಡಾಮೃಗ ಎಷ್ಟು ಹಗುರವಾಗಿದೆ? 2.3 ಟನ್. ಇನ್ನು ಕಿರು ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಶ್ನಾವಳಿಗಳು. ಈ ಘಟಕಕ್ಕೆ ಸಂಬಂಧಿಸಿದಂತೆ ಇರತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳು ಇವುಗಳಿಗೆ ಸಂಬಂಧಿಸಿದಂತೆ ಏನಾದ್ರು ಡೌಟ್ಸ್ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.